ಮನಗೊಳಿಸುವ ನಾಟ್ಯ ಮಯೂರಿಯ ನರ್ತನ ಅರ್ಧದಲ್ಲೇಕೆ ನಿಂತಿತು? ನರ್ತಿಸು ಮಯೂರಿ, ನರ್ತಿಸು. ರಸಿಕನ ಸ್ವಾಗತಕ್ಕಾಗಿ ಶುರುವಾದ ಈ ನರ್ತನ ಅರ್ಧದಲ್ಲಿ ಪೂರ್ಣಗೊಂಡಿತ್ತು. ಆದ್ರೆ ಯಾಕೋ ಏನೋ ಮನಸ್ಸಿಗೆ ತುಂಬಾ ಬೇಜಾರಾಗ್ತಾ ಇದೆ. ಅರ್ಧದಲ್ಲಿ ನಿಂತ ಅರ್ಥ ನನಗೂ ಆಯಿತು. ಹೇಳಲು ಬರುವಂತಿದ್ರೆ ಹೇಳ್ಬೋದು. ಹಾಗಾದ್ರೆ ಬೈಲಿ, ಕಣ್ಮುಚ್ಚು ನೀನು. ಇದು ನನ್ಗೇನಾ? ಮತ್ತೆ ಇನ್ನೇನೆ ಇದ್ರಲ್ಲಿ ನಾನು ಹ್ಯಾಕ್ ಕಾಣಿಸ್ತಾ ಇದ್ದೀನಿ? ಹೇಳಿ. ಅಬ್ಬಬ್ಬಬ್ಬಬ್ಬ, ರೊಂಬೆ, ದಂತದ ಬೊಂಬೆ, ಸುಮಕೋಮಲವಾದ ದೇಹ, ಆಹಾ, ನಸುಗೆಂಪುಗಲ್ಲ, ರಸ ತುಂಬಿದ ತುಟಿ, ಖುಷಿ ನೀಡುವ ಕಣ್ಣು. ಈ ನಿನ್ನ ಹುಸಿನಗೆಯ ಮೊಗ ಕಂಡು ಆ ಕುಸುಮ ಕೂಡ ನಾಚಬಹುದು, ಮುಡಿವ ನಿನ್ನ ನೀಳ ಜಡೆ ಇರಲು. ನಿಜ ಹೇಳಬೇಕಂದ್ರೆ ಈ ವಿಶ್ವಕ್ಕೆ ನೀನೇ ಸುಂದರಿ. ಅತಿಯಾಗಿ ನನ್ನನ್ನು ಹೊಗಳಬೇಡಿ, ನಂಗೆ ನಾಚಿಕೆ ಆಗುತ್ತೆ. ಹೌದಾ? ಅಲ್ಲ ರೀ, ನೀವೆದರಲ್ಲಿ ಕಡಿಮೆ ಇದ್ದೀರಾ? ಮಾತಿನಲ್ಲಿ ಇಂದ್ರ, ಗುಣದಲ್ಲಿ ಚಂದ್ರ. ಆ ರತಿ ಮನ್ಮಥರಿಗಿಂತಲೂ ನೀವು ಏನ್ ಕಡಿಮೆ ಇಲ್ವಲ್ಲ? ರತಿ ಮನ್ಮಥರು ಸೇರಿದಾಗಲ್ಲವೇ ಪ್ರೇಮಗತಿಗೆ ಕೆಳ ಕಟ್ಟೋದು. ಆದ್ರೆ ಅಲ್ಲ ರೀ, ಈ ಅರಮನೆಗೆ ತಕ್ಕಂತೆ ಭವ್ಯವಾದ ಬಂಗ್ಲೆಯನ್ನು ನಿರ್ಮಿಸಿದೆ. ಆದ್ರೆ ಈ ಅರಮನೆಗೆ ತಕ್ಕಂತೆ ಒಂದು ಕಾರ್ ಇಲ್ಲ ಅಂತ ನನ್ನ ಮನದಲ್ಲಿ ಚಿಕ್ಕ ಕೊರಗು. ಆಶಾ, ನಿನ್ನ ಒಂದು ಸಣ್ಣ ಕೊರಗು ಅದುವೇ ನನಗೆ ದೊಡ್ಡ ಮರುಗು. ನೋಡು, ನೀನು ಕೊರಗೋದ್ ಬೇಡ, ನಾನು ಮರಗೋದ್ ಬೇಡ. ನಾಳೆ ನೀನು ಹೇಳಿದ ಕಾರಿಗೆ ಆರ್ಡರ್ ಮಾಡ್ತೀನಿ. ಓಕೆನಾ ಚಿನ್ನ? ನಿಜವಾಗ್ಲೂ? ಹೌದು. ಅಯ್ಯೋ ನನ್ನ ಮುದ್ದು ಬಂಗಾರ. ಆಶಾ, ಅರ್ಥದಲ್ಲಿಯೇ ನಿಂತ ನಿನ್ನ ನೃತ್ಯದ ಗತ್ತು ಮತ್ತೊಮ್ಮೆ ಅರಳಲಿ ಈ ಮನ್ಮಥನ ಮನದಾನಂದಕ್ಕೆ. ಆಶಾ ಅಂದ್ರೆ ನೀನೇ ಅಲ್ವಾ? ಹೌದು. ಸ್ವಲ್ಪ ಅವಿನಾಶನ ಕರಿತೀನಿ, ಒಂದ್ ನಿಮಿಷ. ನನ್ನ ತಾಯಿ, ಇಲ್ಲಿಗೆ ಬಂದೆ? ನಿನ್ನ ಕರೆದುಕೊಂಡು ಹೋಗಲು ಬಂದಿರ್ಬೇಕು. ಎಲ್ಲಿಗೆ? ನಮ್ಮನೆಗೆ. ನಾನು ಬರೋದಿಲ್ಲ ಅಂದ್ರೆ? ಬರೋದಿಲ್ಲ ಅಂದ್ರೆ ಇಲ್ಲಿ ಕಲ್ತುಕೊಂಡು ತಲೆ ತೆಚ್ಚಿಕೊಂಡು ಪ್ರಾಣ ಬಿಟ್ಟು ಬರ್ತೀರಲ್ವಾ? ಬರ್ತೀನಂದ್ರೆ? ಬರ್ತೀನಿದ್ರೆ ನಮ್ಮ ಕುಲದೇವತೆಯಾದ ಅಮ್ಮ ಭವಾನಿಗೆ ತುಪ್ಪದ ದೀಪ ಹಚ್ತೀನಿ. ತಪ್ಪು ತಿಳಿದುಕೊಂಡ್ರಿ ಅಮ್ಮ ನೀನು. ಯಾರಿಗೂ ಯಾರಿಲ್ಲದ ಈ ಪ್ರಪಂಚದಲ್ಲಿ ಪರರಿಗಾಗಿ ಪ್ರಾಣನೇ ಕೊಡ್ತೀನಿ ಅಂದಿಯಲ್ಲ. ನಾನು ಬಾರದೇ ಇರೋದಕ್ಕೂ ನೀನು ಪ್ರಾಣ ಕೊಡೋದಕ್ಕೂ ಏನ್ ಸಂಬಂಧ? ಅದು ಹೋಗ್ಲಿ, ಯಾವ ಸಂಬಂಧ ಇಟ್ಕೊಂಡು ನೀ ನನ್ನ ಕರೆದಕ್ಕೆ ಬಂದೆ? ಇದೀನ ಬಗ್ಗೆ ಕೇಳ್ತಾ ಇದೀಯಾ? ಯಾವ ಸಂಬಂಧ ಅಂತ ಕೇಳ್ತೀಯಾ? ತಾಯಿ ಮಗನ ಸಂಬಂಧ, ಕರುಣೆ ಸಂಬಂಧ, ರಕ್ತ ಸಂಬಂಧ. ಹುಚ್ಚವ್ವ, ರಕ್ತ ಸಂಬಂಧ ರಕ್ತವಾಗಿದ್ದಾಗಲೇ, ಕರುಣ ಸಂಬಂಧ ಉದರದಲ್ಲಿದ್ದಾಗಲೇ, ತಾಯಿ ಮಗನ ಸಂಬಂಧ ಮಗು ಭೂಮಿಗೆ ಬೀಳುವ ಪೂರ್ವದಲ್ಲೇ. ಅಂದ್ರೆ ತಾಯಿ ಮಗುವಿಗೆ ಯಾವ ಸಂಬಂಧ ಹೋಗಿಲ್ಲ ಇತ್ತು. ನವ ಮಾಸಗಳವರೆಗೆ ತಾಯಿಯ ಗರ್ಭ ಅನ್ನೋ ಮನೆಯೊಳಗೆ ಮಣ್ಣು ಮೂರ್ತಿಯಾಗಿ ಶಿಶುವಿನ ರೂಪ ತಾಳಿ ಉಸಿರಾಡು ಕೋಶದಲ್ಲಿ ಜೀವರಸ ತುಂಬಿ ಆ ಮಗು ಭೂಮಿಗೆ ಬೀಳುವ ಪೂರ್ವದಲ್ಲೇ ತಾಯಿ ಮಗನ ಸಂಬಂಧ ಇತ್ತು. ಮಗು ಭೂಮಿಗೆ ಬಿದ್ದ ಮೇಲೆ ತಾಯಿ ಮಗನ ಸಂಬಂಧ ಕಡಿದು ಹೋಗುವುದು. ಹೌದು. ಸೃಷ್ಟಿಯ ನಿಯಮದಂತೆ ತಾಯಿಯ ಗರ್ಭದಲ್ಲಿ ರಕ್ಷಣೆ ಹೊಂದಿದ ಮಗು ಭೂಮಿಗೆ ಬಿದ್ದ ಮರುಕ್ಷಣದಲ್ಲಿಯೇ ತಾಯಿ ಮಗನ ಕರುಣ ಸಂಬಂಧದ ಸಂಕೇತ ಸೂಚಿಸುವ
ಆದ್ರೆ ಮಾಂಸದ ಮುದ್ಯಾದ ಕೂಸು ಭೂಮಿಗೆ ಬಿದ್ದಾಗ ಅದು ಬಾಳಲಿ ಬದುಕಲಿ ಎಂದು ತಾಯಿಯಾಗಿ ತನ್ನ ಎದೆ ಹಾಲನ್ನು ಕೊಟ್ಟು ಆ ಮಗುವನ್ನು ಬದುಕಿಸಬೇಕಾಗುತ್ತೆ. ಹುಟ್ಟಿದ ಪುಟ್ಟ ಮಗು ತನ್ನ ತಾಯಿಯ ಎದೆ ಹಾಲನ್ನು ಕುಡಿದರೆ ಮಾತ್ರ ಬದುಕಿ ಉಳಿಯುತ್ತದೆಂದು ತಿಳಿದುಕೊಂಡಿದ್ರೆ ಅದು ನಿನ್ನ ತಪ್ಪು ಕಲ್ಪನೆ. ಮಗು ಹುಟ್ಟಿದ ಮರುಕ್ಷಣದಲ್ಲಿಯೇ ಹೆತ್ತ ತಾಯಿಯನ್ನು ಕಳೆದುಕೊಂಡ ಮಕ್ಕಳು ಎಷ್ಟು ಬದುಕಿ ಉಳಿದಿಲ್ಲ ಈ ಪ್ರಪಂಚದಲ್ಲಿ. ಹುಟ್ಟು ಸಾವುಗಳೆಲ್ಲ ದೈವಿಚ್ಛೆ. ತಾಯಿ ತಂದೆಯರ ಪ್ರೀತಿ ಬರೀ ತಮ್ಮ ಸ್ವಾರ್ಥದ ಸುಖಕ್ಕಾಗಿ ಹೊರತು ನಿಸ್ವಾರ್ಥದ ನಿಜ ಅದರಲ್ಲಿಲ್ಲ. ಅಂದ್ರೆ ಭೂದೇವಿಯ ಗರ್ಭದಲ್ಲಿ ಬಿತ್ತಿದ ಬೀಜ ಮೊಳಕೆ ಒಡೆದು ಬೆಳೆ ಬಂದು ಫಲ ನೀಡುವುದಕ್ಕೆ ಮಾನವನು ಪಟ್ಟ ಪರಿಶ್ರಮ ತನ್ನ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕಾಗಿ ವಿನಃ ಭೂದೇವಿ ಇದಕ್ಕಾಗಿ ಅಲ್ಲ. ಹಾಗೆಯೇ ಸತಿಯೆಂಬ ಹೊಲದಲ್ಲಿ ಪತಿಯೆಂಬ ರೈತನು ಸಂಸಾರವೆಂಬ ಕೂರಿಗೆ ಏರಿ ಮೋಹದ ಬಂಡಿ ಹಿಡಿದು ಕಾಮದ ಕಾಳು ಬಿತ್ತಿ ಸಂಭೋಗವೆಂಬ ಕೃಷಿ ಮಾಡಿ ಸುಖರೆಂಬ ಫಲ ಪಡೆದದ್ದು ಮುಂದೆ ತಮ್ಮ ಸ್ವಾರ್ಥದ ಹಿತರಕ್ಷಣೆಗಾಗಿ ಹೊರತು ಬೇರೆಯವರ ಸುಖಕ್ಕಾಗಿ ಅಲ್ಲ. ಅದಕ್ಕೆ ಹೇಳೋದು ಜನ್ಮ ಕೊಟ್ಟ ತಾಯಿಗೂ ಅನ್ನ ಕೊಟ್ಟ ಈ ಭೂದೇವಿಗೂ ಇರುವ ವ್ಯತ್ಯಾಸ ಆಳ ತಿಳಿಯದಷ್ಟು ಅಂತರ. 9 ತಿಂಗಳು ಗರ್ಭದಲ್ಲಿ ಸ್ನಾನ ಕೊಟ್ಟ ಹೆತ್ತ ತಾಯಿ ಮಾತ್ರ ಸ್ವಾರ್ಥಿ. 100 ವರ್ಷ ನಿಲ್ಲಲು ನೆಲೆ ತಿನ್ನಲು ಅನ್ನ ಹಾಕಿದ ಈ ಭೂದೇವಿ ಮಾತ್ರ ನಿಸ್ವಾರ್ಥಿ. ಮುಸುಕು ಮುಚ್ಚಿಕೊಂಡು ನಿನ್ನ ಮನಸ್ಸಿಗೆ ಹೀಗರ್ಥವಾಗಬೇಕು ಕರುಳ ಸಂಬಂಧ ಎಂಥದ್ದು ಎಂದು. ತಾಯಿಗಳು ಸ್ವಾರ್ಥಿಗಳಾಗಿದ್ರಿ ಮಾತೃ ದೇವೋಭವ ಪಿತೃ ದೇವೋಭವ ಅಂತ ಯಾಕೆ ಕರೀತಾ ಇದ್ರು? ಅದು ನನ್ನ ದೃಷ್ಟಿಯಲ್ಲಿ ತಪ್ಪು. ಹಡೆದ ತಾಯಿಯಂದಿರಲು ಕರುಳಿನ ಮಹತ್ವ ತಿಳಿದುಕೊಂಡಿದ್ದರೆ ಈ ಪ್ರಪಂಚದ ಪರಿಸ್ಥಿತಿ ಏಕೆ ಹೀಗಾಗುತ್ತಿತ್ತು? ಹೆಣ್ಣು ತನ್ನ ಕಾಮದ ತುಸೆ ಹಿಂಗಿಸಿಕೊಳ್ಳಲು ಮದುವೆಗಿಂತ ಮುಂಚೆನೆ ಮತ್ತೊಬ್ಬರಿಗೆ ಮೈ ನೀಡಿ ಗರ್ಭ ಧರಿಸಿ ಹುಟ್ಟಿದ ಹಸು ಕಂದನನ್ನು ತೆಪ್ಪಗಟ್ಟಿ ನದಿಯಲ್ಲಿ ತೇಲಿ ಬಿಡುವ ವಿಧಿ ಮಾಯ ಹೆಣ್ಣುಗಳಿಗಿಲ್ಲವೇ ಹೆತ್ತ ತಾಯಿಯ ಕರುಳು. ಪ್ರಪಂಚದಲ್ಲಿ ಮತ್ತೆಷ್ಟೋ ಜನ ಹೆಣ್ಣು ಮಕ್ಕಳು ಹಣದಾಸೆಗಾಗಿ ಹಣದ ಮಕ್ಕಳನ್ನೇ ಮಾರಿಕೊಂಡು ಮಾಡುವ ದಾರಿ ತಪ್ಪಿದ ನಾರಿಯರಿಗಿಲ್ಲವೇ ಹೆತ್ತ ತಾಯಿಯ ಕರುಳು. ಪ್ರಪಂಚದಲ್ಲಿ ಮತ್ತೆಷ್ಟೋ ಜನ ಹೆಣ್ಣು ಮಕ್ಕಳು ಹೆತ್ತ ಮಕ್ಕಳಿಗೆ ತುತ್ತಿಡಲು ಗತಿ ಇಲ್ಲದೆ ನಿರ್ಗತಿಕರೆಂದು ಅನಾಥಾಶ್ರಮದಲ್ಲಿ ಬಿಟ್ಟು ಹೋಗುವ ಕೆಟ್ಟ ಹಣದವುಗಳಿಗಿಲ್ಲವೇ ಹೆತ್ತ ತಾಯಿಯ ಕರುಳು. ಈ ನಿನ್ನ ಕರುಳೆಂಬುದು ಬರೀ ನಿನ್ನ ಹುಚ್ಚು ಭ್ರಮೆಯೇ ಹೊರತದಲ್ಲಿ ಯಾರಿಗೂ ಇಲ್ಲ. ಅದಕ್ಕೆ ಹೇಳೋದು ಯಾರಿಗೂ ಯಾರಿಲ್ಲ ಎರವಿನ ಸಂಸಾರ ನೀರ ಮೇಲಿನ ಗುಳಿ ನಿಜವಲ್ಲೋ ಹರಿಯಲ್ಲ. ನಿಜ ತುಂಬಾ ಮಾತನಾಡಲು ಕಲಿತು ಬಿಟ್ಟಿದೀಯ. ಎಲ್ಲವನ್ನು ಬಲ್ಲ ತತ್ವಜ್ಞಾನಿ ನೀನಾಗಿರುವಪ್ಪ, ನೀನಾಗಿರು. ಅದಕ್ಕಾಗಿ ಈ ರೀತಿ ಮಾತಾಡ್ತಾ ಇದ್ಯಾ? ಯಾಕೆಂದ್ರೆ ನೀನೀಗ ಈ ಲೋಕದಲ್ಲಿರುವಪ್ಪ, ಈ ಲೋಕದ ಪರಿವೂ ನಿನಗಿಲ್ಲ. ಹೌದು, ನಾನೀಗ ಈ ಲೋಕದಲ್ಲಿಯೇ ಇಲ್ಲ. ಸುಖದ ಸೋಪಾನವೇರಿ ಸ್ವರ್ಗದ ಅರಮನೆಯ ಅಂಗಳದಲ್ಲಿರುವೆ. ನೀನು ಸ್ವರ್ಗದಲ್ಲಿಲ್ಲ ಕಣೋ, ಸ್ವರ್ಗದಲ್ಲಿ ಇಲ್ಲ. ಜೀನು ಕೊಡುತ್ತಿರುವ ನನ್ನ ಮನೆಯನ್ನ ಸರ್ವನಾಶ ಮಾಡಿದ ನರಕದಲ್ಲಿದೆಯಾ ಕಣೋ. ತಾಯಿ, ನಿನಗೆ ಕೈ ನನ್ನ ಮಗನ ಜೊತೆಗೆ ಮನೆ ಕಳಿಸ್ಕೊಡಮ್ಮ. ಅಲ್ಲ, ನಿನ್ನ ಮಗನ ನಿನ್ ಜೊತೆ ಕಳಿಸ್ಕೊಡೋದಕ್ಕೆ ನಾನು ಯಾರು? ಅವ್ನ ಹತ್ರ ಕಳ್ಕೊಂಡು ಹೋಗು. ಹಾಗೆ ಹೇಳ್ಬಿಡಮ್ಮ, ಹಾಗೆ ಹೇಳ್ಬಿಡ. ಯಾಕಂದ್ರೆ ಈ ನನ್ನ ಮಗನಿಗೆ ನೀನೇ ಎಲ್ಲ ಆಗಿರುವೆ, ನೀನೇ ಅವನ ಸರ್ವಸ್ವ ಆಗಿರುವೆ. ನೀನು ಹೇಳಿದ್ರೆ ಖಂಡಿತವಾಗ ಅವನಿಲ್ಲ ಅಂತ ಹೇಳುದಿಲ್ಲ. ದಯವಿಟ್ಟು ಕಳಿಸ್ಕೊಡಮ್ಮ. ಯಾಕಂದ್ರೆ ಅವನಿಗಾಗಿ ಒಂದು ಜೀವ ಮನೆಯಲ್ಲಿ ಉಪವಾಸ ಕಾಯ್ತಾ ಇದೆಯಮ್ಮ. ಇಲ್ಲ ಅಂತ ಹೇಳಿದ್ರೆ ಅಲ್ಲ, ನಿನ್ನ ಮಗನಿಗೆ ಬರೋದಕ್ಕೆ ಮನಸ್ಸಿಲ್ಲ ಅಂದ್ಮೇಲೆ ಅವನಿಗೆ ಹೋಗು ಅಂತ ಹೇಳೋದಕ್ಕೆ ನಾನು ಯಾರು? ಇಲ್ಲಿ ಬರೋರಿಗೆ ಯಾಕೆ ಬಂದ್ರಿ ಅಂತ ನಾನು ಕೇಳಲ್ಲ, ಹೋಗೋರಿಗೆ ಯಾಕೆ ಹೋದ್ರಿ ಅಂತಾನು ನಾನು ಕೇಳೋದಿಲ್ಲ. ಅವ್ನು ಬಂದ್ರೆ ಕರ್ಕೊಂಡು ಹೋಗು. ಹೆತ್ತ ತಾಯಿ ಕರುಳಿನ ಸಂಕಟವನ್ನು ಅರ್ಥ ಮಾಡಿಕೊಂಡು ಮಾತಾಡಮ್ಮ, ಅರ್ಥ ಮಾಡಿಕೊಂಡು ಮಾತಾಡು. ದಯವಿಟ್ಟು ನನ್ನ ಮಗ ನಾನು ಮನೆಗೆ ಕಳಿಸ್ತೀನಿ. ಈಗ ಕೈ ಮುಗಿತೀನಿ. ಬರ್ತಾ ಇದ್ದೀನಿ.
ಭಿಕ್ಷೆ ಹಾಕೋದಕ್ಕೆ ನಾನ್ಯಾರೇ? ಅವನು ಬಂದ್ರೆ ಕರ್ಕೊಂಡು ಹೋಗು ಅಂತ ಹೇಳ್ತೀನಿ. ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡಿಕೊಳ್ಳದೆ ಮಾತಾಡ್ತಾ ಇದೆಯಲ್ಲ, ಅರ್ಥ ಮಾಡಿಕೊಳ್ಳದೆ ಮಾತಾಡ್ತಾ ಇದೆಯಲ್ಲ. ಅವಿನಾಶ, ನೀನ್ ನೋಡ್ದೇನು? ಇಂಥ ಕರುಳಿನ ಸಂಕಟ ತಡೆಯಲಾರ್ದೆ ಮಗನ್ನ ಮನೆಗೆ ಕರೆದುಕೊಂಡು ಹೋಗ್ಬೇಕು ಅಂತ ಇಲ್ಲಿವರೆಗೂ ಬಂದ್ರೆ ನಿನ್ನ ಹೆತ್ತ ತಾಯಿ ಮಾಡೋ ಬೀದಿ ನಾಯಿಗಿಂತಲೂ ಕೀಳಾಗಿ ಹೋಯ್ತಲ್ಲಪ್ಪ, ಬೀದಿ ನಾಯಿಗಿಂತಲೂ ಕೀಳಾಗಿ ಹೋಯ್ತು. 9 ತಿಂಗಳು ಹೊತ್ತು ಎತ್ತೋ ಜೋಪಾನ ಮಾಡ್ದಂಗೆ ಒಡಲಿಗೆ ನೀ ಕೊಟ್ಟ ಕಾಣಿಕೆ ತುಂಬಾ ಚೆನ್ನಾಗಿದೆಯಪ್ಪ. ಮಾತೆತ್ತಿದರೆ ಹೆತ್ತ ಬಡದು ಕರುಳು ಸಂಬಂಧದ ಸುರುಳಿಯನ್ನೇ ಬಿಚ್ಚುವೆಯಲ್ಲ. ಆ ನಿನ್ನ ಹೆತ್ತ ಕರುಳಿನ ಮಹತ್ವ ತಿಳಿಯಬೇಕಾದರೆ ಈ ನನ್ನ ಶರೀರದಲ್ಲಿ ನಿನ್ನದಲ್ಲ ವಸ್ತು ಯಾವುದಿದೆ? ದೇಹವೋ ಜೀವವೋ ಆತ್ಮವೋ ಇಲ್ಲ ಮನಸ್ಸು? ದೇಹ, ಜೀವ, ಆತ್ಮ, ಮನಸ್ಸು ಎಲ್ಲವನ್ನು ತುಂಬಿಕೊಂಡು ಚರ್ಮದ ಚೀಲವೇ ಈ ಭೂಮಿಗೆ ನಾ ಕೊಟ್ಟ ಕಾಣಿಕೆ. ಅಂದ್ರೆ ಜನ್ಮ ಕೊಟ್ಟ ಮಾತ್ರಕ್ಕೆ ಹಣದ